ನಮಸ್ಕಾರ. ಇನ್ಫೋ ವಿತ್ ಸ್ವಾತಿ ಚಾನಲ್ಗೆ ಎಲ್ರಿಗೂ ಆತ್ಮೀಯವಾದ ಸ್ವಾಗತ. ಬಹುಶೇಕಡ ತುಂಬಾ ಜನ ಇವತ್ತು ಕಮೆಂಟ್ಗಳಲ್ಲಿ ತಿಳಿಸ್ತಾ ಇದ್ದೀರಾ ನನಗೆ, ಗೃಹಲಕ್ಷ್ಮಿ ಹಣ ಜಮಾ ಆಯ್ತು, ಜಸ್ಟ್ ಜಮಾ ಆಯ್ತು ಅಂತ ಹೇಳ್ಬಿಟ್ಟು ಮಾಡಿರುವಂತ ವಿಡಿಯೋಗಳಲ್ಲಿ ಬಂದು ಕಮೆಂಟ್ನ ಹಾಕ್ಲಿಕ್ಕೆ ಶುರು ಮಾಡಿದೀರಾ. ಬಹಳ ಸಂತೋಷ ಆಯ್ತು. ಅದೇ ನಾನು ನಿನ್ನೆ ವಿಡಿಯೋಗಳಲ್ಲಿ ಮಾಡಿದಾಗ ಇನ್ನೂ ಒಂದಷ್ಟು ಜಿಲ್ಲೆಗಳಿಗೆ ಬಂದಿಲ್ಲ, ನಮ್ಗೆ ಯಾವಾಗ ಬರುತ್ತೆ ಅಂತ ಹೇಳಿ ತುಂಬಾ ಜನ ಬೇಸರ ಮಾಡ್ಕೊಂಡಿದ್ದು ಉಂಟು. ನಾನು ಅದರಲ್ಲಿ ನಿಮಗೆ ವಿತ್ ಸ್ಕ್ರೀನ್ ಶಾಟ್ನ ತೋರಿಸಿದೆ, ಯಾವ ಯಾವ ಜಿಲ್ಲೆಗೆ ಹಣ ಬಂದಿದೆ ಅಂತ ಹೇಳ್ಬಿಟ್ಟು. ನಿನ್ನೆ 2 ಜಿಲ್ಲೆಗೆ ಮಾತ್ರ ಬಂದಿತ್ತು ಅಂತ ಅನ್ಸುತ್ತೆ, ಬಟ್ ಇವತ್ತು ನೋಡಿ ಬಹುಶೇಕಡ ಎಲ್ಲರಿಗೂ ಹಣ ಜಮಾ ಆಗಕ್ಕೆ ಶುರುವಾಗಿದೆ. ಅಂಡ್ ಇಲ್ಲಿ ಕೆಲವೊಂದಷ್ಟು ಭಾಗಗಳಿಗೆ 2,000 ಬರ್ತಾ ಇದೆ, ಕೆಲವೊಂದಷ್ಟು ಭಾಗಗಳಿಗೆ 4,000 ರೂಪಾಯಿ ಹಣ ಬರ್ತಾ ಇದೆ. ಅದ್ರ ಬಗ್ಗೆನೇ ಈ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಒಂದಷ್ಟು ಕ್ಲಾರಿಟಿ ಬಂದಿದೆ, ಎಲ್ಲಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಅಂಡ್ ಯಾವ ಯಾವ ಜಿಲ್ಲೆಗೆ ಇವತ್ತು ಜಮಾ ಆಗಿದೆ ಅಂತ ಹೇಳಿ ಕಮೆಂಟ್ ಹಾಕ್ತಾ ಇದ್ದೀರಲ್ಲ, ಆ ಕಮೆಂಟ್ಸ್ ಗಳನ್ನ ಓದ್ತಾ ಹೋಗ್ತೀನಿ. ಸೊ ನಿಮ್ಗೂ ಒಂದು ಕಾನ್ಫಿಡೆನ್ಸ್ ಬರುತ್ತೆ, ಹೌದು ಒಂದಷ್ಟು ಭಾಗಗಳಲ್ಲಿ ಅಮೌಂಟ್ ಬರೋದಕ್ಕೆ ಶುರುವಾಗಿದೆ ಅಂತ ಹೇಳಿ. ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕಂಟಿನ್ಯೂಸ್ ಆಗಿ ನೋಡ್ತಾ ಇರಿ, ಯಾಕಂದ್ರೆ ನಿಮ್ಮ ಜಿಲ್ಲೆ ಕೂಡ ಈ ಪಟ್ಟಿಯಲ್ಲಿ ಇದ್ರೆ ನಿಮ್ಗೇನೆ ಖುಷಿ ಆಗುತ್ತೆ, ಹೌದಪ್ಪ ಹಣ ರಿಲೀಸ್ ಆಗಿದೆ ಅಂತ ಹೇಳ್ಬಿಟ್ಟು. ಇನ್ನೊಂದು ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ, ಇದು 25ನೇ ಕಂತಿನ ಹಣ ಅಲ್ಲ, ಫೆಬ್ರವರಿ ಮಾರ್ಚ್ ತಿಂಗಳ ಪೆಂಡಿಂಗ್ ಅಮೌಂಟ್ ನ ಗೌರ್ಮೆಂಟ್ ರಿಲೀಸ್ ಮಾಡಿರುವಂತದ್ದು. 25 ಬಗ್ಗೆ ಇನ್ನೂ ಮಾಹಿತಿ ಬಂದಿಲ್ಲ. ಸೊ ಫೆಬ್ರವರಿ ಮಾರ್ಚ್ ಲೆಕ್ಕ ಹಾಕೊಂತ ಹೋದ್ರೆ ಎಷ್ಟನೇ ಕಂತಿನ ಹಣ ಬರಬಹುದು, ಒಂದು 19ನೇ ಕಂತಿನ ಹಣ ಬರಬಹುದೇನೋ ಬಹುಶಃ. ಸೊ ಅದನ್ನ ರಿಲೀಸ್ ಮಾಡ್ತಾ ಇದ್ದಾರೆ ಹೊರತು ರೀಸೆಂಟ್ ಆಗಿರುವಂತ ಅಮೌಂಟ್ ನ ಅಲ್ಲ ಇವಾಗ ಇದ್ ಮಾಡ್ತಾ ಇರುವಂತದ್ದು. ಅದ್ರ ಬಗ್ಗೆ ಕ್ಲಾರಿಟಿ ಇಟ್ಕೊಳ್ಳಿ. ಅಂಡ್ ಇವಾಗ ಕಮೆಂಟ್ ಗಳನ್ನ ಹಾಕಿದೀರಾ, ಅದ್ರ ಬಗ್ಗೆ ನೋಡ್ತಾ ಹೋಗೋಣ ಯಾವ ಯಾವ ಜಿಲ್ಲೆಗೆ ಬಂದಿದೆ ಅಂತ ಹೇಳ್ಬಿಟ್ಟು. ಖುಷಿ ಆಗುತ್ತೆ ಕಮೆಂಟ್ಸ್ ಗಳನ್ನ ನೋಡ್ತಾ ಇದ್ದೆ, ಅದಕ್ಕೆ ಹೇಳೋದು ನಾನು ಪ್ರತಿ ಸತಿ ಅಮೌಂಟ್ ಬಂದ್ರು ಬಂದಿಲ್ಲ ಅಂದ್ರು ಕಮೆಂಟ್ ಗಳನ್ನ ಹಾಕಿ ಅಟ್ಲೀಸ್ಟ್ ಒಂದು ಕಾನ್ಫಿಡೆಂಟ್ ಬರುತ್ತೆ, ಹೌದು ಹಣ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಒಂದು ನಂಬಿಕೆ ಬರುತ್ತೆ ಅಂತ ಹೇಳ್ಬಿಟ್ಟು. ನೋಡಿ ಚಿಕ್ಕಬಳ್ಳಾಪುರ ಜಸ್ಟ್ ರಿಸೀವ್ ಆಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಹಾಕಿದ್ದಾರೆ. ಚಿಕ್ಕಬಳ್ಳಾಪುರ ಭಾಗಕ್ಕೆ ಬಂದಿದೆ. ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ಜಿಲ್ಲೆಗೆ ಏನ್ ಬರ್ಬೇಕಾಗಿದೆ ಈ ಜಾಗಗಳಿಗೆ ಬರೋದಕ್ಕೆ ಶುರುವಾಗ್ತಾ ಇದೆ. ಮತ್ತೆ ನೋಡಿ ತುಮಕೂರಿನ ಬಂದಿಲ್ಲ ಅಂತ ಕೇಳ್ತಾ ಇದ್ದಾರೆ. 2,000 ರೂಪಾಯಿ ಕಲಬುರ್ಗಿ ಜಸ್ಟ್ ಅವ್ರು ರಿಸೀವ್ ಆಗಿದೆ ಅಂತ ಹೇಳಿ ಕಮೆಂಟ್ ಹಾಕಿದ್ದಾರೆ. ಕಲಬುರ್ಗಿಗೆ ಬಂದಿದೆ. ನಿನ್ನೆ ನಾನು ನೋಡಿದ ಹಾಗೆ ಬೆಂಗಳೂರಿಗೆ ಬಂದಿತ್ತು, ಮತ್ತೆ ಕಲಬುರ್ಗಿಗೆನೆ ಅನ್ಸುತ್ತೆ ಇನ್ನೊಂದ್ಸತಿ ಬಂದಿದ್ದು. ಮತ್ತೆ ಕಲಬುರ್ಗಿಗೆ ಬಂದಿದೆ, ಕಾರವಾರ ಅನ್ಸುತ್ತೆ ಮೇ ಬಿ. ಅದಾದ್ಮೇಲೆ ನೋಡಿ ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬೆನ್ನೂರು ನಿನ್ನೆ ಬಂದಿದೆಯಂತೆ 2,000 ರೂಪಾಯಿ. ನೋಡಿ ಚಿಕ್ಕಬಳ್ಳಾಪುರ 2ನೇ ಕಮೆಂಟ್ ಬರ್ತಾ ಇದೆ. 2,000 ರೂಪಾಯಿ ಬಂದಿದೆ ಅಷ್ಟೇ ಅಂತ ಹೇಳಿ ಕಮೆಂಟ್ ಹಾಕಿದ್ದಾರೆ, ಬಟ್ ಎಲ್ಲಿ ಅಂತ ಮೆನ್ಷನ್ ಮಾಡಲಿಲ್ಲ. 2,000 ರೂಪಾಯಿ ಬಂದಿದೆ ಅಂತ ಹಾಕಿದ್ದಾರೆ. ಮೈಸೂರು ಬಂದಿಲ್ಲ ಅಂತ ಹಾಕಿದ್ದಾರೆ. ಚಾಮರಾಜನಗರ ಬಂದಿದೆ ನೋಡಿ, ಮೈಸೂರು ಭಾಗದಲ್ಲಿ ಚಾಮರಾಜನಗರಕ್ಕೆ ಬಂದಿದೆ, ಇವಾಗ ಜಸ್ಟ್ ರಿಸೀವ್ ಆಗಿದೆ ಅಂತ ಹೇಳಿದ್ದಾರೆ. ಸೊ ನೋಡಿ ನಿನ್ನೆ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಮತ್ತೆ ಹಣ ಬಂದಿದೆ ಅಂತ ಕಮೆಂಟ್ ಹಾಕಿದ್ದಾರೆ. ಬಾಗಲಕೋಟೆ ಬಂದಿದೆ ಅಂತ ಹೇಳಿ ಹಾಕಿದ್ದಾರೆ. ನೋಡಿ ತುಂಬಾ ಜನ ಆಗ್ತಾನೆ ಇದ್ದಾರೆ ಕಮೆಂಟ್ಗಳನ್ನ, ಬಂದಿದೆ ಅಂತ ಹೇಳಿ. ಬಹುಶೇಕಡ ನಮ್ಗಿವತ್ತು ಚಿಕ್ಕಬಳ್ಳಾಪುರ ಜಾಗ ಜಾಸ್ತಿ ಬಂದಿದೆ, ಮತ್ತೆ ಚಾಮರಾಜನಗರ ಒಂದು ಬಂದಿದೆ, ಕಾರವಾರ ಬಂದಿದೆ. ಕೆಲವೊಂದಷ್ಟು ಭಾಗಗಳಿಗೆ ಅಮೌಂಟ್ ರಿಸೀವ್ ಆಗ್ತಾ ಇದೆ. ಸೊ ನಿನ್ನೆಗಿಂತ ಬಹುಶೇಕಡ ಇವತ್ತು ಬೇರೆ ಬೇರೆ ಜಿಲ್ಲೆಗಳಿಗೆ ಅಮೌಂಟ್ ಬರೋದಕ್ಕೆ ಶುರುವಾಗಿದೆ. ನಾನು ಹೇಳದ್ನಲ್ಲ ನಿಮ್ಗೆ, ಫೆಬ್ರವರಿ ಫಸ್ಟ್ ವೀಕ್ ಒಳಗಡೆ ಈ ಅಮೌಂಟ್ ಎಲ್ಲರಿಗೂ ಕ್ಲಿಯರೆನ್ಸ್ ಸಿಗುತ್ತೆ ಅಂತ ಹೇಳ್ಬಿಟ್ಟು. ಗಾಬರಿ ಆಗ್ಬೇಡಿ, ಎಲ್ಲಾರ್ಗು ಅಮೌಂಟ್ ಬರುತ್ತೆ. ಈಗ ಮಡಿಕೇರಿಯವರು, ಚಿಕ್ಕಮಗಳೂರವರು, ಶಿವಮೊಗ್ಗದವರು ಬಂದು ಕಮೆಂಟ್ ಹಾಕ್ತೀರಾ, ಮೇಡಮ್ ಯಾವಾಗ್ಲೂ ನಮ್ಗೆ ಲೇಟ್ ಆಗಿ ಕೊಡ್ತಾರೆ, ಬರೀ ಮೈನ್ ಇದಕ್ಕೆ ಮಾತ್ರ ಫಸ್ಟ್ ಕೊಡ್ತಾರೆ ಅಂತ ಹೇಳಿ. ಹೌದು, ಫಸ್ಟ್ ಬೆಂಗಳೂರಿಗೆ ಟಾರ್ಗೆಟ್ ಮಾಡ್ತಾರೆ, ಆಮೇಲೆ ಉತ್ತರ ಕನ್ನಡಗೆ ಟಾರ್ಗೆಟ್ ಮಾಡ್ತಾರೆ, ಅದಾದ ನಂತರ ಈ ಕಡೆ ಭಾಗಗಳಿಗೆ ಗೌರ್ಮೆಂಟ್ ಬರುವಂತದ್ದು. ಹೇಳ್ತಿರಲ್ಲ ಹಂತ ಹಂತವಾಗಿ ಎಲ್ಲರಿಗೂ ಅಮೌಂಟ್ ರಿಲೀಸ್ ಆಗುತ್ತೆ, ಟೆನ್ಷನ್ ಮಾಡ್ಕೊಳಕ್ ಹೋಗ್ಬೇಡಿ. ಪ್ರತಿಯೊಬ್ಬರಿಗೂ ಅಮೌಂಟ್ ಖಂಡಿತ ಬರುತ್ತೆ, ಬರ್ತಾ ಇರೋದಕ್ಕೆ ನೀವುಗಳೇ ಬಂದು ಕಮೆಂಟ್ ಆಗ್ತಾ ಇರೋದು. ಅಂಡ್ ಕೆಲವೊಂದಷ್ಟು ಜಾಗಗಳಿಗೆ ಬರೀ 2,000 ರೂಪಾಯಿ ರಿಸೀವ್ ಆಗಿದೆ ಅಂತ ಹೇಳಿದ್ರು. ನಾನು ನಿನ್ನೆ ಒಬ್ರು ಕಮೆಂಟ್ ಹೋದಾಗ 4,000 ರೂಪಾಯಿ ರಿಸೀವ್ ಆಗಿದೆ ಅಂತ ತಿಳಿಸಿದ್ರು. ಬಹುಶಃ ಒಂದ್ ಸ್ವಲ್ಪ ದಿನ ಗ್ಯಾಪ್ ಕೊಟ್ಟು ಮತ್ತೆ 2,000 ಹಾಕುವಂತ ಚಾನ್ಸಸ್ ಇರಬಹುದು. ಇಲ್ಲ ಅಂತ ಅಂದ್ರೆ ಮತ್ತೆ ಏಮರಿಸ್ತಾ ಇದಾರೆ ಅಂತ ಅನ್ಸುತ್ತೆ. ಯಾಕಂದ್ರೆ 4,000 ಕೊಡ್ತೀನಿ ಅಂತ ಹೇಳಿರೋದು. ಆಕ್ಚುಲಿ ನೋಡಿದ್ರೆ ಇವಾಗ ತುಂಬಾ ಜನ 2,000 ರೂಪಾಯಿ ಬರ್ತಾ ಇದೆ ಅಂತ ಹೇಳಿ ಕಮೆಂಟ್ ಹಾಕಿದ್ದಾರೆ. 4,000 ಬಗ್ಗೆ ಕ್ಲಾರಿಟಿ ಬೇಕಲ್ಲ ಇವಾಗ. ಹಾಗಾದ್ರೆ ನಮಗೆ ಆ ಜಿಲ್ಲೆಗೆ ಮಾತ್ರ 4,000 ರೂಪಾಯಿ ಹೆಂಗ್ ಹೋಗ್ಬಿಡಕ್ ಸಾಧ್ಯ ಆಗುತ್ತೆ? ಇಲ್ಲಾಂದ್ರೆ ಅವ್ರಿಗೇನೋ ಮಿಸ್ಟೇಕ್ ಮಾಡ್ಕೊಂಡು 4,000 ಅಂತ ಟೈಪ್ ಮಾಡಿದ್ರು ಏನೋ, ಅದು ಕನ್ಫ್ಯೂಷನ್ ಇದೆ. ಯಾಕಂದ್ರೆ ಇಲ್ಲಿ ಬರೀ ಇವಾಗ ಬಹುಶೇಕಡ ಇವತ್ತು ನಾನು ಓದಿರೋ ಕಮೆಂಟ್ಗಳಲ್ಲಿ ನೋಡ್ತಾ ಇದ್ರೆ 2,000 ರೂಪಾಯಿ ಅಂತ ಕಮೆಂಟ್ ಹಾಕ್ತಾ ಇದ್ದಾರೆ ಹೊರತು 4,000 ರೂಪಾಯಿ ಅಂತ ಯಾರು ಕಮೆಂಟ್ ಹಾಕಿಲ್ಲ. ಸೊ ನಿಮಗೆ ಮೇ ಬಿ ಒಂದು ಕಂತಿನ ಹಣ ಅಂದ್ರೆ ಫೆಬ್ರವರಿ ಮಾತ್ರ ರಿಸೀವ್ ಆಗ್ತಾ ಇರಬಹುದೇನೋ. ಮತ್ತೆ ಇವಾಗ ಮಾರ್ಚ್ ಪೆಂಡಿಂಗ್ ಇದೆ, ನವೆಂಬರ್ ಪೆಂಡಿಂಗ್ ಇದೆ, ಡಿಸೆಂಬರ್ ಪೆಂಡಿಂಗ್ ಇದೆ, ಇವಾಗ ಜಾನ್ವರಿ ಪೆಂಡಿಂಗ್ ಇದೆ. ಇವಾಗ ಟೋಟಲಿ ಮತ್ತೆ 4 ಕಂತಿನ ಹಣ ಗೌರ್ಮೆಂಟ್ ಪೆಂಡಿಂಗ್ ಇಡ್ಕೋತಾ ಬಂದಿದೆ. ಸೊ ಗ್ರಾಜುಯಲಿ ಕೊಡ್ತಾರೆ, ಕೊಡೋದಿಲ್ಲ ಅಂತಲ್ಲ. ಇವಾಗ ನೋಡಿ, ಇವಾಗ ನಾವ್ ಏನಿದೆ ಈ ವಾರ ನೆಕ್ಸ್ಟ್ ಫೆಬ್ರವರಿ ಫಸ್ಟ್ ವೀಕ್ ಇನ್ನೇನು ಬಂದ್ಬಿಡ್ತಾ ಇದೀವಿ ನಾವು. ಫೆಬ್ರವರಿ ಫಸ್ಟ್ ವೀಕ್ ಒಳಗಡೆ ಯಾರ್ಯಾರಿಗೆ ಬರ್ಬೇಕಾಗಿದೆ ಈ ಪೆಂಡಿಂಗ್ ಅಮೌಂಟ್ ಎಲ್ಲರಿಗೂ ಬರುತ್ತೆ, ಚಿಂತೆ ಮಾಡಕ್ ಹೋಗ್ಬೇಡಿ. ಎಲ್ಲಾ ಜಿಲ್ಲೆಗಳಿಗೂ ಡಿಸ್ಟ್ರಿಬ್ಯೂಷನ್ ಮಾಡಕ್ಕೆ ಶುರು ಮಾಡಿರ್ತಾರೆ. ಸೊ ನಿಮ್ಮ ಖಾತೆಗೆ ಆದಷ್ಟು ಬೇಗ ರಿಸೀವ್ ಆಗುತ್ತೆ. ಸೊ ಅದ್ರ ಬಗ್ಗೆ ಮಾತ್ರ ಕ್ಲಿಯರ್ ಆಗಿ ಇಟ್ಕೊಳ್ಳಿ. ಬಹುಶಃ 2,000 ರೂಪಾಯಿನ ಹಾಕ್ತಾ ಇರ್ಬೋದು. ನಾನು ಇನ್ನೊಂದ್ಸತಿ ಕ್ರಾಸ್ ವೆರಿಫಿಕೇಶನ್ ಮಾಡ್ತೀನಿ, ಯಾಕಂದ್ರೆ ಒಬ್ರು ನನಗೆ 4,000 ರೂಪಾಯಿ ಬಂದಿದೆ ಅಂತ ಕಮೆಂಟ್ ಹಾಕಿದ್ದಾರೆ. ಆದ್ರೆ ಎಲ್ಲ ಇವತ್ತ ಬಂದಿರುವಂತ ಹೈಯೆಸ್ಟ್ ಕಮೆಂಟ್ ನನಗೆ 2,000 ರೂಪಾಯಿ ಅಂತಾನೆ ಕಮೆಂಟ್ ಆಗ್ತಾ ಇದ್ದಾರೆ.
ಮೇ ಬಿ ಒಂದೇ ಕಂತಿನ ಹಣನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇರ್ಬೋದು ಗೌರ್ಮೆಂಟು. ಬಿಕಾಸ್ 4,000 ರೂಪಾಯಿ ಅಂತ ಅಂದ್ರೆ ಕೋಟಿ ಅಮೌಂಟ್ ರಿಲೀಸ್ ಮಾಡಬೇಕು, ಅಷ್ಟೊಂದು ಒಟ್ಟಿಗೆ ಟ್ರಾನ್ಸ್ಫರ್ ಮಾಡೋಕ್ಕಾಗುತ್ತಾ ಇಲ್ವೋ ಅನ್ನೋದು ಡೌಟ್ ಇತ್ತು ನಮ್ಗೆ. ಆ್ಯಕ್ಚುಲಿ ಕೊಟ್ಟರೆ 4,000 ರೂಪಾಯಿ ಕೊಡೋ ಡೌಟ್ ಇದೆ, ಬಟ್ 2,000 ರೂಪಾಯಿ ಕೊಡ್ತಾರೆ ಗ್ಯಾರಂಟಿ ಅಂತ ಇತ್ತು. ಬಟ್ ಈಗೇನೋ 2,000 ರೂಪಾಯಿ ಬರ್ತಾ ಇದೆಯಲ್ಲ, ಅದಕ್ಕಾದ್ರೂ ತೃಪ್ತಿ ಪಡೋಣ, ಏನೋ ಹಾಕಿದ್ರಲ್ಲ ಇಷ್ಟು ದಿನ ಹೋರಾಟ ಮಾಡಿದಕ್ಕಾದ್ರು ಅಂತ ಹೇಳ್ಬಿಟ್ಟು. ಸೊ ಸದ್ಯಕ್ಕಂತೂ ಗೃಹಲಕ್ಷ್ಮಿ ಹಣ ಬರೋದಕ್ಕೆ ಶುರುವಾಗಿದೆ, ಟೆನ್ಷನ್ ಆಗಬೇಡಿ, ಎಲ್ಲರಿಗೂ ಖಾತೆಗಳಿಗೆ ಆದಷ್ಟು ಬೇಗ ಜಮಾ ಆಗುತ್ತೆ. ಸೊ ಸದ್ಯದ ಮಟ್ಟದಲ್ಲಿ ಇದೊಂದೇ ಅಪ್ಡೇಟು. ನೆಕ್ಸ್ಟ್ ಏನೇ ಅಪ್ಡೇಟ್ಸ್ ಇದ್ರು ನಾನು ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ನಿಮ್ಗೆ ಏನೇ ಡೌಟ್ಸ್ ಇದ್ರು ಕಮೆಂಟಲ್ಲಿ ತಿಳಿಸಿ, ಅಥವಾ ಯಾವುದೇ ಹಣ ಬಂದರೂ ಬಂದಿಲ್ಲ ಅಂದರೂ ನನಗೆ ಕಮೆಂಟಲ್ಲಿ ತಿಳಿಸಿ. ನೀವು ಕಮೆಂಟ್ ಹಾಕೋದ್ರಿಂದ ಬಹಳಷ್ಟು ಜನರಿಗೂ ಅನುಕೂಲ ಆಗುತ್ತೆ. ಆ್ಯಂಡ್ ಓಕೆ, ನಮ್ಮ ಜಿಲ್ಲೆಗೆ ಬಂದಿದೆ ಅಂತ ಹೇಳಿ ಅವ್ರಿಗೂ ಕಾನ್ಫಿಡೆನ್ಸ್ ಬರುತ್ತೆ. ಓಕೆನಾ? ಸಿಗೋಣ ಇನ್ನೊಂದು ವಿಡಿಯೋಲಿ. ನಮಸ್ಕಾರ.